ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬನ್ನಿಂದ ಪಕೋಡ ಮಾಡಿ ತೋರಿಸ್ತೀನಿ. ಬನ್ನಿ ಪಕೋಡ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಪಕೋಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಪಕೋಡ ಮಾಡೋಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ. 2 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 4-5 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಹಸಿಮೆಣಸಿಕಾಯಿ. ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಒಂದು ಬಟ್ಲು ಇಟ್ಕೋಬೇಕು. ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕಬೇಕು. ಇವಾಗ ಬಟ್ಲಿಗೆ ನೀರು ಹಾಕ್ಕೊಂಬಿಟ್ಟು ನಾವು ಬನ್ನು ಸ್ವಲ್ಪ ನೆನೆಸ್ಬೇಕು. ಇದನ್ನು ನೀಟಾಗಿ ನೆನೆಸ್ಕೊಂಬಿಟ್ಟು ನಾವು ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡೋಣ. ಇನ್ನೊಂದು ಬಟ್ಲು ಇಟ್ಕೊಂಬಿಟ್ಟು ಬನ್ನು ನಾವು ನೀರಲ್ಲಿ ಹಾಕಿದ್ದೀವಲ್ವ, ಹಿಂಗೆ ಚೆನ್ನಾಗಿ ನಾವು ನೀರು ಹಿಂಡ್ಕೋಬೇಕು. ನೋಡಿ, ಚೆನ್ನಾಗಿ ನೀರು ಹಿಂಡ್ಕೊಂಬಿಟ್ಟು ನಾವು ಆ ಬಟ್ಲಿಗೆ ಹಾಕೋಣ. ನೋಡಿ, ಹಿಂಡಿರೋ ಬನ್ನು ಇದಕ್ಕೆ ನಾವು ಹೀಗೆ ಬಿಡಿಯಾಗಿ ಹಾಕೋಣ. ಹಾಕಿಬಿಟ್ಟು ಇವಾಗ ಇದಕ್ಕೆ ಮಸಾಲೆ ನಾವು ಹಾಕೋಣ. ಇವಾಗ 2 ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು ಸೊಪ್ಪು ಹಾಕೋಣ, ಹಸಿಮೆಣ್ಸಿಕಾಯಿ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ನಾನು ಕಟ್ ಮಾಡ್ಕೊಂಬರ್ತೀನಿ. ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ. ಯಾಕಂದರೆ ಸ್ವಲ್ಪ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ, ಅದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಲಾಸ್ಟ್ಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ 1 ಸ್ಪೂನಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, 1 ಸ್ಪೂನಷ್ಟು ಹಾಕ್ಕೊಂಡು ನಾವು ಹಿಂಗೆ ಕಲಸಿ ಒಂದೇ ನಿಮಿಷ ಇದನ್ನು ಮುಚ್ಚಿಡೋಣ. ಇದನ್ನೇನು ಇಟ್ಟು ಮಾಡಬೇಕಂತೇನಿಲ್ಲ ಪಕೋಡ, ಆವಾಗಿಂದವೇ ಕಲಸಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆ ಕಾಯೋದ್ರಾಗೆ ಸ್ವಲ್ಪ ಇದನ್ನು ಪ್ಲೇಟ್ ಮುಚ್ಚಿ ಇಡೋಣ. ನೋಡಿ, ಇವಾಗ ಇದು 1 ನಿಮಿಷ ಆಗಿದೆ. ಇವಾಗ ನಾವು ಎಣ್ಣೆ ಕಾಯ್ತಾ ಇದೆ. ಇವಾಗ ನಾನು ಪಕೋಡ ಮಾಡಿ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ. ತಕ್ಷಣಕ್ಕೆ ಹಂಗೆ ಹಾಕೋಬೋದು, ಅರ್ಜೆಂಟ್ ಇದ್ದರೆ ಹಾಗೆ ಹಾಕ್ಕೋಬೋದು. ಟೈಮ್ ಇದ್ದರೆ ಒಂದು 5 ನಿಮಿಷ ಬಿಟ್ಟು, 10 ನಿಮಿಷ ಬಿಟ್ಟು, 1 ನಿಮಿಷ ಬಿಟ್ಟು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿವಾಗ ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ಯಾಕಂದರೆ ಎಣ್ಣೆ ಫಸ್ಟೇ ನೀವು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು. ಆಮೇಲೆ ನೀವು ಪಕೋಡ ಹಾಕಿದ ನಂತರ ಎಣ್ಣೆ ಉರಿ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಉರಿ ಕಮ್ಮಿ ಮಾಡ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಬೋದು. ನೋಡಿ, ಇವಾಗ ನಾನು ತಿರುವಾಕ್ತಾಯಿದ್ದೀನಿ. ತಿರುವಾಕ್ಬಿಟ್ಟು 1 ರೌಂಡ್ ಬಿಟ್ಟರೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಪಕೋಡ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ರೆಡಿಯಾಗಿದ್ದು ನಿಮಗೆ ತೆಗೆದು ತೋರಿಸ್ತಾಯಿದ್ದೀನಿ. ಇದೇ ಥರ ನಾನು ಎಲ್ಲನೂ ಹಾಕ್ಕೊಂಡು ಬರ್ತೀನಿ ಬನ್ನಿ. ಬನ್ನಿಂದ ಮಾಡಿದ್ದು ಪಕೋಡ ರೆಡಿಯಾಗಿದೆ. ಒಂದೇ ಒಂದು ಬನ್ನಲ್ಲಿ ನಾನು ಇಷ್ಟೊಂದು ಪಕೋಡ ಮಾಡಿದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ ಒಂದು 4-5 ತೊಗೋಬೋದು. ಬನ್ನಿಂದ ಒಂದು ಸತಿ ಪಕೋಡ ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪಕೋಡ ನೋಡಿಲ್ಲ ನೀವು, ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನೀವು ಜಾಸ್ತಿ ಜನ ಇದ್ದರೆ 4-5 ಬನ್ ತೊಗೊಂಡು ಮಾಡ್ಬೋದು. ನಾವು ಒಬ್ಬರೇ ಇರೋದಕ್ಕೆ ನಾನು 1 ಬನ್ನಿಲೇ ಮಾಡಿದ್ದೀನಿ. ಬನ್ನಿಂದ ಪಕೋಡ ಮಾಡಿದ್ದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.